ನಮಸ್ತೆ. ನಾವು ಸಂದೀಪ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತ. ರಾಮಣ್ಣ ಒಂದು ನಿಮಿಷ. ನೋಡಿ ನಾವೀಗ ಬೇಗೂರು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರಿನ ಯಾವುದು ದೇವಸ್ಥಾನ, ನಮ್ಮ ನಾಗಲಿಂಗೇಶ್ವರ ದೇವಸ್ಥಾನದ ಹಿಂಭಾಗದ ರೋಡಲ್ಲಿ ನಾವೀಗ ಸಂಜೀವಿನಿ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀವಿ. ಹೂವಾಡಿಗರ ಬೀದಿ, ಆ ಬೀದಿಯಲ್ಲಿ ನಾವು ಒಂದು ಸಂಜೀವಿನಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಲ್ಲಿನ ಸ್ಥಳೀಯರ ಸಮಸ್ಯೆಗಳನ್ನ ಏನು ಇದೆ ಅದ್ರ ಬಗ್ಗೆ ಒಂದು ಮಾತಾಡಬೇಕಾದಾಗ ನೋಡಿ, ಇಲ್ಲೆಲ್ಲ ಮಧ್ಯಮ ವರ್ಗದವರು ಮತ್ತೆ ದಿನನಿತ್ಯ ಕೂಲಿ ಮಾಡ್ಕೊಂಡು ಬದುಕುವಂತ ಜನನೇ ಸುತ್ತಮುತ್ತ ಇರೋದ್ರಿಂದ ಇದು ಒಂದು ಸ್ಯಾನಿಟರಿ ಇದು ಚೇಂಬರು ಹಾಳಾಗಿ ಎಷ್ಟು ದಿನ ಆಯ್ತಮ್ಮ? ಇದು ಸುಮಾರು ತಿಂಗಳಿಂದ ಈ ರೀತಿಯಾದ ಏನು ಅಲ್ಲ, ಇಮಿಡಿಯೇಟ್ ಅದು ಮಾಡಬಾರ್ದು, ಹಂಗೆ ಇಟ್ಕೋಬೇಕು. ನೋಡಿ, ಇವರು ಅಮ್ಮ ಒಂದು ನಿಮಿಷ, ಇದು ಎಷ್ಟು ತಿಂಗಳಾಯ್ತು ಅಂತ ಹೇಳಿದ್ರಮ್ಮ? ಸುಮಾರು ತಿಂಗಳಾಯ್ತು, ವರ್ಷಗಳಾದ್ರೂ ಈ ಸಮಸ್ಯೆಯಿಂದ ಬಗೆಹರಿಸಕ್ಕೆ ಆಗಲಿಲ್ಲ. ಇದು ಜಿಬಿಎ ವ್ಯಾಪ್ತಿಗೆ ಸೇರುತ್ತೆ. ಮೊದಲು ಬಿಬಿಎಂಪಿ ಬರ್ತಾ ಇತ್ತು, ಈಗ ಜಿಬಿಎ ವ್ಯಾಪ್ತಿಗೆ ಬರುತ್ತೆ. ಆದ್ರೆ ಬಿಬಿಎಂಪಿ ವ್ಯಾಪ್ತಿಲಿದ್ದಾಗಾದ್ರೂ ಇದನ್ನ ಸರಿಪಡಿಸುವಂತ ಕೆಲಸಗಳನ್ನ ಮಾಡಬೇಕಾಗಿತ್ತು. ಈ ಸುತ್ತಮುತ್ತ ನೋಡಿ, ಮಕ್ಕಳೆಲ್ಲ ಚಿಕ್ಕ ಸಣ್ಣ ಪುಟ್ಟ ಮಕ್ಕಳು ಇದು ಏನು ಸುತ್ತ ಇದ್ದಾರೆ, ಇಲ್ಲೇ ನಿವಾಸಿಗಳಿದ್ದಾರೆ. ಚಿಕ್ಕದೊಂದು ಸಮಸ್ಯೆನ ಬಗೆಹರಿಸಕ್ ಆಗ್ಲಿಲ್ಲ ಅಂದ್ರೆ ಇಲ್ಲಿನ ಸ್ಥಳೀಯ ಏನು 4 ಸತಿ 4ನೇ ಬಾರಿ MLA ಆಗಿರ್ತಕ್ಕಂಥ ಕೃಷ್ಣಪ್ಪನವ್ರಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಅವ್ರು ಬಂದು ತೋರಿಸಿಲ್ಲ, ಅವ್ರಿಗೆ ಓಟ್ ಹಾಕಿ ಅಂತ ನಿಮ್ಗೆ ಸ್ಥಳೀಯವಾಗಿ ಏನು ಲೀಡರ್ಶಿಪ್ ಎಲ್ಲ ಬದಲಾಗಿದೆ. ಅವ್ರ ಮುಖ ನೀವು ನೋಡ್ಬೇಕಾದ್ರೆ ಬ್ಯಾನರ್ ಎಲ್ಲ ಐತೆ, ನೋಡ್ಕೊಳ್ಳಿ. ಅವ್ರ ಮುಖ ನೋಡ್ಬೇಕಾದ್ರೆ ಬ್ಯಾನರ್ ಎಲ್ಲ ಐತೆ, ನೋಡ್ಕೊಬೇಕು. ಅಷ್ಟೇ ನೋಡ್ಬೇಕು, ಇನ್ನೇನ್ ನೋಡ್ಬೇಕು? ಬ್ಯಾನರ್ ಎಲ್ಲ ನೋಡ್ಬೇಕು. ಮೇಡಮ್ ಅವ್ರು ಮಾತಾಡೋದು ಅದು ನೋಡಿ, ಇದು ನಾಚಿಕೆ ಆಗ್ಬೇಕು. ಇದು 1 ವರ್ಷ ಮೇಲೆ ಆಯ್ತು. ಹೇಳಿದ್ರೆ ನೀವು ದುಡ್ಡು ಕೊಟ್ಬಿಟ್ಟು ನೀವು ಮಾಡಿಸ್ಕೊಳ್ಳಿ, ಅಂತಂದ್ರೆ ಮತ್ತೆ ನಾವು ಹೇಳೋರು ಸರ್, ಇಲ್ಲಿ ದೊಡ್ಡವರ ಹತ್ರ ಏನ್ ಹೇಳಿದ್ರು ಅಂದ್ರೆ ಯಾರ ಮಕ್ಕಳು ಬಂದಾಗ ಏನಾದ್ರು ಸತ್ಯ ಏನು ಪ್ರಯೋಜನ ಇಲ್ಲ ಅಂತ. ಗಾಡಿಗಳೆಲ್ಲ ಬಂದು ಬಿದ್ದಿದ್ದಾರೆ. ನೋಡಿ, ಇದೊಂದೇ ಸಮಸ್ಯೆ ಅಲ್ಲ, ಈ ವ್ಯಾಪ್ತಿಯ ಏನು ಜಿಬಿಎ ಇದು ಈ ಮೊದಲು ಬಿಬಿಎಂಪಿ ವ್ಯಾಪ್ತಿಗೆ ಬರ್ತಾ ಇದ್ದಿದ್ದರಿಂದ ಇಲ್ಲೇನೆ ಆಫೀಸ್ ಇದೆ. ಎಲ್ಲಿದೆ ರಮಣ? ಇಲ್ಲಿ ಆಫೀಸ್ 191 ಅಲ್ವಾ? 192 ವಾರ್ಡ್ 192 ವಾರ್ಡ್ ಯಾರು ಕಾರ್ಪೊರೇಟರ್ ಆಗಿರ್ಬೋದು, ಈ ಮುಂಚೆ ಇದ್ದಂತ ಅಧಿಕಾರದಲ್ಲಿದ್ದಂತ ಏನು ಅಧಿಕಾರಿಗಳ ಕಾರ್ಪೊರೇಟ್ ಆಗಿರ್ಬೋದು, ಸಂಬಂಧಪಟ್ಟ ಏನು 192 ವಾರ್ಡ್ನ ಅಧಿಕಾರಿಗಳಿರ್ಬೋದು, ಇಂಜಿನಿಯರ್ಗಳು ಇರ್ಬೋದು, ಇವ್ರಿಗೆಲ್ಲ ನಾಚಿಕೆ ಆಗ್ಬೇಕ್ರಿ. ನಿಮ್ ಮನೆಗಳ ಮುಂದೆ ಹಿಂಗೆ ಇದ್ರೆ ಮಾಡ್ತೀರೇನ್ರಿ? 1 ನಿಮಿಷ ಇರೋಣ. ಇದೇ ಇದು ಯಾವ್ದಾದ್ರು ಲೀಡರ್ಗಳ ಮನೆ ಮುಂದೆ ಇತ್ತು ಅಂದ್ರೆ ನಾಳೆ ಬೆಳಿಗ್ಗೆನೆ ರೆಡಿ ಮಾಡ್ಬಿಡ್ತಾರೆ. ಆದ್ರೆ ಸಾಮಾನ್ಯ ಜನರು ಬದುಕುವಂತ ಜಾಗದಲ್ಲಿ ಮಾತ್ರ ಮಾಡಕ್ಕೆ ನಾಚಿಕೆ. ನಿಮ್ ಯೋಗ್ಯತೆ ಇಲ್ಲ ಅಂದ್ರೆ ನೀವು ದಯವಿಟ್ಟು ಬಿಟ್ಬಿಡಿ. ಸರ್ಕಾರಿ ಕೆಲಸಗಳಲ್ಲಿ ನೀವು ನಿಮ್ ಕೈಲಿ ಆಗ್ಲಿಲ್ಲ, ಜನಗಳಿಗೆ ವ್ಯವಸ್ಥೆ ಮಾಡ್ಕೊಡಕ್ ಆಗ್ಲಿಲ್ಲ ಅಂದ್ರೆ ನೀವು ನಿಮ್ಮ ಕೆಲಸಗಳಿಗೆ ರಾಜೀನಾಮೆ ಕೊಟ್ಟು ಮನೇಲಿ ಕೂತ್ಕೊಳ್ಳುವಂತ ಕೆಲಸ ಮಾಡುವಂತ ಅಧಿಕಾರಿಗಳಾದ್ರೂ ಬರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ವ್ಯಾಪ್ತಿಯ MLA ಕೃಷ್ಣಪ್ಪನವರೇ, ದಯವಿಟ್ಟು ನೋಡಿ, ಸಾಮಾನ್ಯ ಜನರು ಬದುಕುವಂತ ಜಾಗಗಳಲ್ಲಿ ಒಂದ್ಸತಿನೂ ನಿಮ್ಮ ಮುಖ ಪರಿಚಯ ಇಲ್ವಂತೆ. ಇನ್ನೇನ್ ಯಾವ ಸುಖಕ್ಕೆ 4ನೇ ಬಾರಿ ನೀವು MLA ಆಗಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಶಾಸಕರಾಗಿ ನೀವು ಮಾಡ್ಬೇಕಾಗಿರೋ ಕೆಲಸಗಳನ್ನ
ಅಲ್ಲಿ ಹಾಕ್ಬಿಡೋದು, ಇವ್ರು ಹೋಗ್ಬಿಡೋದು. ಆಮೇಲೆ ಇವ್ರು ಏನ್ ಮಾಡೋದು, ಕಂಪ್ಲೇಂಟ್ ನಾವು ಇದಕ್ಕೆ ಸಂಬಂಧಪಟ್ಟವರು ಅಧಿಕಾರಿಗಳು ಇರ್ತಾರೆ. ನೀವೇನು ಮತದಾನ ಮಾಡಿರ್ತೀರ ಜನಪ್ರತಿನಿಧಿ ಅಂತ ಅವ್ರು ಬರ್ಬೇಕಾಗತ್ತೆ, ಅವರು ನಿಮ್ಮ ಸಮಸ್ಯೆ ಕೇಳ್ಬೇಕಾಗುತ್ತೆ. ಚುನಾವಣೆ ಸಮಯದಲ್ಲಿ ಬರೋದಲ್ಲ. ನಾವು ಊಟ ಮಾಡೋದ್ ಬೇಡವಾ? ಆಚೆ ಕಡೆ ಇದು ಯಾರು ಬರಂಗೇ ಇರ್ಲಿಲ್ಲ, ಡೋರ್ ಮುಚ್ಕೊಂಡೇ ಇರ್ಬೇಕು. ಏನಕ್ಕೆ ಇಲ್ಲಿಂದ ಅಲ್ಲಿವರೆಗೂ ಅರಿಯೋದು ಸರ್. ನೋಡಿ ಅಲ್ಲೊಂದ್ ಸ್ವಲ್ಪ ಹೋಲ್ಸಿದೆ, ಎಲ್ಲ ಹೋಲ್ಸ ಒಳಗಡೆ ಹೋಗೋದು ನೀರು, ಅಲ್ಲಿಂದ ಗಲೀಜು ನೀರು ಹರ್ಕೊಂಡ್ ಬರೋದು. ನಾವ್ ಯಾರ್ಗನ ಕಂಪ್ಲೇಂಟ್ ಯಾರು ಇಂಜಿನಿಯರ್ ಕಾಲ್ ಮಾಡಿ ಹಾ ಒಂದ್ ನಿಮಿಷ ಮಾಡ್ತಾ ಇರ್ತೀನಿ. ಜೆಸಿಬಿ ಬರೋದು, ಟೈಮ್ 7 ಗಂಟೆ ಆಗಿದೆ. ಹೋಗ್ಬಿಡೋದು, ಇಲ್ಲಿ ಜಗಳ ಆಗುತ್ತೆ ಅಂದಿಕ್ಬಿಟ್ಟು ಅರ್ಧಂಬರ್ಧ ಆ ಮನೆ ಮುಂದೆ ಇದೆಯೋದು. ಬುಲ್ಡೋಜರ್ ತಂದ್ಬಿಟ್ಟು ಹಾಕ್ಬಿಟ್ಟು ಪೈಪು ಹಾಕ್ಬಿಟ್ಟು ಇದು ಬಂದ್ಬಿಟ್ಟು ಮಳೆ ಜಾಸ್ತಿ ಬಂದ್ರೆ ಮೇಲೆ ಬಂದ್ಬಿಟ್ಟು ಬಾತ್ರೂಮ್ದು. ಇದು ರೋಗ ಬಂದಿರೋದ್ರಿಂದ ನಿನ್ನೆ 400 ರೂಪಾಯಿ ಕೊಟ್ಟು ರೆಡಿ ಮಾಡಿ ಎಲ್ಲರೂ ವಾಶ್ ಮಾಡ್ತಾರೆ. ಫೇಸ್ಬುಕ್ ಲೈವ್ ಈಗ ಪಬ್ಲಿಕ್ ಇದು ಈ ಪಬ್ಲಿಕ್ ಏನೇನೋ ದೊಡ್ಡದಿರೋದೇನೋ ಅಲ್ಲಿ ಪಬ್ಲಿಕ್ ಅಂತ ಅಲ್ಲಿ ಚೆನ್ನಾಗಿ ನೋಡ್ಬೋದು. ಭಾಗಶಂಕರ್ ಇಸ್ ವಾಚಿಂಗ್. ಭಾಗಶಂಕರ್ ವಾಚ್ ಮಾಡ್ತಾರೆ. ಭಾಗಶಂಕರ್ ನೋಡಲ್ಲ ಹಿಂದೆ ಒಂದ್ ನಿಮಿಷ ಮಾತಾಡಿ. ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಏನ್ ಮಾಡ್ತೀವಿ, ನಮ್ಗೆ ಅನುಕೂಲ ಆಗ್ಬೇಕಲ್ವಾ ಸರ್, ನಾವು ಆರೋಗ್ಯವಾಗಿರ್ಬೇಕಲ್ವಾ. ನಾವು ದುಡ್ಡು ಹೋದ್ರೂ ಪರವಾಗಿಲ್ಲ, ನಾವು ದುಡ್ಡು ಹೋದ್ರೂ ಪರವಾಗಿಲ್ಲ, ನಾವು ಕಷ್ಟಪಟ್ಟು ದುಡ್ಡು ನಾವ್ ಈ ಕೆಲಸಗಳೆಲ್ಲ ನಾವು ಮಾಡಿಸ್ಕೋಬೇಕಂದ್ರೆ ನಿಮ್ಗೆ ಯಾಕೆ ಓಟ್ ಹಾಕ್ಬೇಕು ನಾವು ಕೇಳ್ತೀವಿ. ನಿಮ್ಗೆ ಯಾಕೆ ನಾವು ಓಟ್ ಹಾಕ್ಬೇಕು? ಬೇಡ, ಓಟ್ ಹಾಕೋದೇ ಬೇಡ, ನೀವು ಏನು ಮಾಡ್ಸೋದೇ ಬೇಡ, ನಮ್ಮ ಸ್ವಂತ ದುಡ್ಡಿಂದ ನಾವು ಮಾಡಿಸ್ಕೊತೀವಿ. ಈ ಸ್ವಂತ ದುಡ್ಡಿಂದ ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಲ್ಲ, ಮತ್ತೆ ಇನ್ಯಾಕೆ ಮತ್ತೆ ಎಕ್ಸ್ಟ್ರಾ ಕೊಡ್ತೀರಾ? ಅಲ್ಲ ಇವಾಗ 400 ರೂಪಾಯಿ ನೀವು ತಗೊಳ್ಳೋ ಬೆಂಕಿ ಪಟ್ಟಣಕ್ಕೂ ನೀವು ಟ್ಯಾಕ್ಸ್ ಕೊಟ್ಟೆ ತಗೊಂಡಿರ್ತೀರಾ ಅಲ್ವಾ? ಅಲ್ವಾ? ಇವಾಗ ನೀವು ಕಟ್ಟಿರೋ ಟ್ಯಾಕ್ಸ್ಗೆ ಇವ್ರು ಕೆಲಸ ಮಾಡಬೇಕು. ಯಾರು ಅವ್ರ ಅಪ್ಪನ ಮನೆಯಿಂದ ಅಣ್ಣ ವಿಶ್ವ ಅವರೇ, ಒಂದ್ ನಿಮಿಷ ಲೌಡ್ ಸ್ಪೀಕರ್ ಇದ್ರೆ ಒಂದ್ ನಿಮಿಷ. ಇಲ್ಲಿ ಏನಾಗಿದೆ ಅಂದ್ರೆ ಹೂವಾಡಿಗರ ಬೀದಿ. ಈ ಹೂವಾಡಿಗರ ಬೀದಿಯಲ್ಲಿ ಒಂದು ಚೇಂಬರ್ ಇದೆ. ಈ ಚೇಂಬರು ಕ್ಯಾಪ್ ನಿಮ್ಗೆ ಕಳಿಸಿದ್ದೀನಿ. ಒಂದ್ ನಿಮಿಷ ಮಾತಾಡ್ಬೇಡಿ. ಇಲ್ಲಿ ನಾವು ಸಂಜೀವಿನಿ ಕಾರ್ಯಕ್ರಮ ಮಾಡೋದು. ಇಲ್ಲಿ 500 ರೂಪಾಯಿ ಕೊಟ್ಟು ಇವ್ರುಗಳು ಇಲ್ಲಿ ಸ್ಯಾನಿಟರಿ ಬ್ಲಾಕ್ ಆದ್ರೆ ತೆಗಿಬೇಕಂತೆ. ಇದು ನೋಡಿ, ಅವರು ಹೇಳ್ತಾರೆ, ಸಾರ್ವಜನಿಕರು ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಏನೋ ಹೆಸರು? ವಿಶ್ವ ಅವರೇ, ಸಂದೀಪ್ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತ ಮಾತಾಡ್ತೀವಿ. ಇವಾಗ ನಮಸ್ತೆ. ಇವಾಗ ನಾವು ಹೂವಾಡಿಗರ ಬೀದಿ, ನಮ್ಮ ರಾಮರೆಡ್ಡಿ ಅವರೇನು ಉಸ್ತುವಾರಿಗಳಿದ್ದಾರೆ, ಅವ್ರು ಹೇಳಿದ್ದಾರೆ, ಇಲ್ಲಿ ಸ್ಥಳೀಯರು ಹೇಳ್ತಾ ಇರೋ ಕಂಪ್ಲೇಂಟ್ ಪ್ರಕಾರ 1 ವರ್ಷಗಳ ಹಿಂದೆಯಿಂದನೂ ಇದು ಏನು ಸ್ಯಾನಿಟರಿದು ಕ್ಯಾಪ್ ಹೊಡೆದೋಗಿ ರೋಡ್ ಮಧ್ಯದಲ್ಲಿ ಹೋಲಾಗಿ ಬಿದ್ದಿದೆ. ಇದನ್ನ ಸರಿಪಡಿಸೋದಿಕ್ಕೆ ಹಲವು ಬಾರಿ ಮಾಹಿತಿ ಕೊಟ್ಟು ಕಂಪ್ಲೇಂಟ್ ಕೊಟ್ಟರು ಸಹ, ಮೌಖಿಕವಾಗಿ ಕಂಪ್ಲೇಂಟ್ ಕೊಟ್ಟರು ಇವಾಗವರೆಗೂ ಇದ್ರ ಕೆಲಸ ನಡೆದಿಲ್ಲ. ಮತ್ತೆ ಹಲವಾರು ಗಾಡಿಗಳು ಇಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದೆ, ಗೊತ್ತಾಗಿದೆ. ಮಕ್ಕಳೆಲ್ಲ ಸೈಕಲ್ ತುಳಿತಾ ಇದಾರೆ, ಮತ್ತೆ ಪಕ್ಕದಲ್ಲಿ ಸ್ಕೂಲೇ ಇದೆ. ಇಷ್ಟೆಲ್ಲ ಇದ್ರೂ ನಿಮ್ ಗಮನಕ್ಕೆ ಬಂದಿಲ್ವಾ ಅಂತ ಕೇಳ್ತಾ ಇದ್ದೀನಿ. ಈ ಫೋಟೋ ಕಳಿಸ್ತೀವಿ ನಾಳೆ ಬೆಳಗ್ಗೆ. ಯಾರು ಸರ್ ಅವ್ರ ಹೆಸರೇನು? ಶಿವಾನಂದ್. ಓಕೆ ಸರ್, ಗಮನಕ್ಕೆ ತಂದ್ರೆ ಆಗಲ್ಲ. ನಿಮ್ಮ ಜವಾಬ್ದಾರಿ ಏನ್ ಸರ್? ವಾರ್ಡ್ ಇನ್ಚಾರ್ಜ್, ವಾರ್ಡ್ ಇನ್ಸ್ಪೆಕ್ಟರಾ? ಓಕೆ. ಇಲ್ಲ, ನೀವು ಅವ್ರ ಗಮನಕ್ಕೆ ತರೋ ಅಂತ ಕೆಲಸ ಮಾಡಿ. ಇಲ್ಲ, ಅವ್ರ ನಂಬರ್ನ ನಮ್ಗೆ ಕಳಿಸಿ, ನಾವು ಅವ್ರ ಹತ್ರ ಮಾತಾಡ್ತೀವಿ. ನಾಳೆ ಇದು ಕೆಲಸ ಆಗ್ಬೇಕು. ಓಕೆ, ನಾನು ಪ್ರಯತ್ನ ಮಾಡ್ತೀನಿ. ಇದನ್ನ ನಾಳೆ ಇದನ್ನ ಸರಿಪಡಿಸುವಂತ ಕೆಲಸ ದಯವಿಟ್ಟು ಮಾಡಿಸ್ಬೇಕು. ನೋಡಿ, ಇದು ವಿಚಾರ. ಇಲ್ಲಿ ಸ್ಥಳೀಯರೇ ಎಲ್ಲಾರು ಹೋಗಿ ಕಂಪ್ಲೇಂಟ್ ಕೊಟ್ರು ಸಹ ಈ ಕೆಲಸಗಳನ್ನ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಇಷ್ಟೇ ನಾವ್ ಹೇಳೋದು. ಯಾಕೆ ಆಗ್ತಾ ಇಲ್ಲ ಅಂದ್ರೆ, ನಾವು ಬದಲಾಗ್ಲಿಲ್ಲ ಅಂದ್ರೆ ರಾಜಕೀಯನೂ ಬದಲಾಗಲ್ಲ, ನೆಕ್ಸ್ಟ್ ಜನರೇಷನ್ ಇಲ್ಲ, ಈ ಮಕ್ಳು ಜೀವನನೂ ಬದಲಾಗಲ್ಲ. ನಾವು ಬದಲಾಗಬೇಕು ಅಂದ್ರೆ ಏನಾಗಬೇಕು? ರಾಜಕೀಯ ಬದಲಾಗಬೇಕು. ನಾವು ಬದಲಾಗಿ ರಾಜಕೀಯ ವ್ಯವಸ್ಥೆನ, ನಾನೇ ಹೇಳ್ಬಿಡ್ತೀನಮ್ಮ, ನಾವು ರಾಜಕೀಯ ವ್ಯವಸ್ಥೆನ ಬದಲಾಯಿಸೋದಕ್ಕೆ, ಪ್ರಾಮಾಣಿಕ ರಾಜಕಾರಣ ಮಾಡೋದಕ್ಕೆ
ಈಗಿರೋ ರಾಜಕೀಯ ಏನು ಅಧ್ವಾನ ಆಗಿದೆ ಅದನ್ನ ರಾಜಕೀಯ ವ್ಯವಸ್ಥೆನ ಸುಸ್ಥಿತಿಗೆ ತಂದು ಒಳ್ಳೆ ಪ್ರಾಮಾಣಿಕ ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದೀವಿ. ಇವಾಗ ಯಾವುದೇ ಚುನಾವಣೆ ಇಲ್ಲ, ನಾನು ನಿಮ್ಮ ಹತ್ರ ಬಂದು ಮಾತಾಡಕ್ಕೆ, ಆದ್ರೆ ಇದ್ರ ಬಗ್ಗೆನೂ ಬಂದಿಲ್ಲ. ನಾವು ಸಂಜೀವಿನಿ ಕಾರ್ಯಕ್ರಮ ಅಂತ ಮಾಡ್ತಾ ಇರೋದ್ರಿಂದ ನಿಮ್ಮ ಸಮಸ್ಯೆ ಏನು ಅಂತ ಕೇಳಕ್ ಬಂದಾಗ ಈ ಸಮಸ್ಯೆ ನೀವು ಹೇಳ್ತಾ ಇದ್ದಾರೆ ಅಲ್ವಾ. ನೀವು 1 ವರ್ಷಗಳ ಕಾಲ ನೀವು ಹೋಗ್ಬಿಟ್ಟು ಇದನ್ನ ಪ್ರಯತ್ನ ಮಾಡಿದ್ದೀರಾ ಅಂದ್ರೂ ಈ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನಮ್ಗೆ ಅವರು ಬದ್ಧತೆ ಕೊಡಲ್ಲ. ಸಾಮಾನ್ಯ ಜನರು ನಮ್ಮ ಪ್ರಾಣದ ಮೇಲೆ, ನಮ್ಮ ಗೌರವದ ಮೇಲೆ, ನಮ್ಮ ಇದು ಹಕ್ಕುಗಳ ಮೇಲೆ ಅವ್ರಿಗೆ ಗೌರವ ಇಲ್ಲ. ಆ ಗೌರವ ಬರ್ಬೇಕು ಅಂದ್ರೆ ಏನು ಬೇಕು? ಚುನಾವಣೆನ ಪ್ರಾಮಾಣಿಕವಾಗಿ ಮಾಡಬೇಕು. ಆ ಪ್ರಾಮಾಣಿಕವಾದ ಇನ್ನೂ ಒಂದು ನಿಮಿಷ ಹೇಳ್ಬಿಡ್ತೀನಿ. ಪ್ರಾಮಾಣಿಕ ರಾಜಕಾರಣ ಮಾಡ್ಬೇಕಂದ್ರೆ ನೋಡಿ, ದಾರಿಗಳು ಬರ್ತವೆ, ಗೊತ್ತಿರೋರು ಗೊತ್ತಾಗುತ್ತೆ ಇಲ್ಲಿ ಹಾಳಾಗಿದೆ ಅಂತ. ಗೊತ್ತಿಲ್ಲದೇನೋ ಯಾರೋ ಎಲ್ಲೋ ನೋಡ್ಕೊಂಡ್ ಬಂದು ಅವರು ಬಿಡೋಗ್ತಾರೆ. ಅದಕ್ಕೆ ಅಮ್ಮ ಇವಾಗ ನಾನು ಅದನ್ನ ಹೇಳ್ತಾ ಇದ್ದೀನಿ. ನಿಮ್ಗೇನು ಹೇಳ್ತಾ ಇದ್ದೀವಿ, ಭರವಸೆ ಕೊಡ್ತಾ ಇದ್ದೀವಿ. ರಾಜಕೀಯ ವ್ಯವಸ್ಥೆನ ಬದಲಾಯಿಸೋದಕ್ಕೆ, ಪ್ರಾಮಾಣಿಕ ರಾಜಕಾರಣ ಮಾಡೋದಕ್ಕೆ ನಾವೆಲ್ಲ ನಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಸಮಯ ಇರೋ ಸಮಯದಲ್ಲಿ ನಮ್ಮ ಗಾಡಿಗೆ ನಾವೇ ಪೆಟ್ರೋಲ್ ಹಾಕೊಂಡು ಒಂದೊಂದು ಏರಿಯಾದಲ್ಲಿ ಹೋಗ್ಬಿಟ್ಟು ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನೀವೆಲ್ಲ ಬದಲಾಗಿ ಪ್ರಾಮಾಣಿಕ ರಾಜಕಾರಣ ಬೆಂಬಲಿಸಿದ್ರೆ ಅಧಿಕಾರಕ್ಕೆ ಬಂದ್ಮೇಲೆ ಈ ಕೆಲಸಗಳು ನೀವ್ ಹೇಳೋದಲ್ಲ, ಡೈಲಿ ಬಂದು ವಾಚ್ ಮಾಡಬೇಕು. ಅವ್ರು ಏನು ವಾರ್ಡ್ಗೆ ಯಾರು ಇಂಜಿನಿಯರ್ ಇರ್ತಾರೆ, ಅವ್ರ ಕೆಲಸ ಏನು ಅಂದ್ರೆ ಎಲ್ಲಾ ವಾರ್ಡಲ್ಲೂ ಬರ್ಬೇಕು, ಅವ್ರಾಗ ಅವ್ರು ನೋಡ್ಬೇಕು ರೋಡ್ ಸರಿ ಇದೆಯಾ, ರಸ್ತೆ ಸರಿ ಇದೆಯಾ, ಒಳಚರಂಡಿ ವ್ಯವಸ್ಥೆ ಕರೆಕ್ಟ್ ಆಗಿದೆಯಾ, ಮಳೆ ಬಂದ್ರೆ ಏನಾದ್ರು ತೊಂದರೆ ಆಗ್ತದ, ಇದೆಲ್ಲ ಜವಾಬ್ದಾರಿ ಇರತಕ್ಕಂತ ಅಧಿಕಾರಿಗಳು ಅವ್ರು ಬಂದು ನೋಡ್ಬೇಕು. ನೀವು ವೋಟ್ ಹಾಕ್ಬಿಟ್ಟು ನೀವು ಟ್ಯಾಕ್ಸ್ ಕಟ್ಟಿ ನೀವೇ ಸಂಬಳ ಕೊಟ್ಟವ್ರಿಗೆ ಪ್ರತಿದಿನ ಇಲ್ಲಿ ನಿಮ್ ತೊಂದರೆ ಆಗುತ್ತಲ್ಲ ಅಂತ ದಿನ ಅಲಿಬೇಕು ನಿಮ್ ಕೆಲಸ ಬಿಟ್ಟು. ಈ ಕೆಲಸ ಆಗ್ಬಾರ್ದು ಅಂದ್ರೆ ನೀವು ಮುಂದಿನ ದಿನಗಳಲ್ಲಿ ಇವ್ರಿಗೆ ಎಚ್ಚರಿಕೆ ಕೊಡುವಂತ ಕೆಲಸ ನೀವು ಮಾಡ್ಬೇಕು. ಪ್ರಾಮಾಣಿಕ ಕೆಲಸ ಮಾಡುವಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮ ಬಗ್ಗೆ ನಿಮ್ಗೆ ಗೊತ್ತಿರಲ್ಲ ಅನ್ಸುತ್ತೆ. ನಿಮ್ ಮಕ್ಳುಗಳು ಮೊಬೈಲ್ಗಳಲ್ಲಿ ನೋಡಿರ್ತಾರೆ ನಾವು ಎಲ್ಲೇ ಕೆಲಸ ಮಾಡಿದೀವಿ ಅಂತ. ನೋಡಿ ಇವ್ರ ಮಕ್ಳೇ ಹೇಳಿದ್ದಾರೆ, ನಿಮ್ಗೆ ಗೊತ್ತಿರಲ್ಲ. ಯಾಕಂದ್ರೆ ನಾವು ಮಾಡೋ ಕೆಲಸನ ನ್ಯೂಸ್ ಚಾನಲ್ ಅವ್ರಿಗೆ ತೋರ್ಸಲ್ಲ. ನ್ಯೂಸ್ ಚಾನಲ್ ಅವ್ರಿಗೂ ಯಾರು ದುಡ್ಡು ಕೊಡ್ತಾರೋ ಅದ್ರ ಬಗ್ಗೆನೇ ಅವರು ಪ್ರಚಾರ ಮಾಡ್ತಾರೆ, ತೋರಿಸ್ತಾರೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನೀವೆಲ್ಲ ಬದಲಾಗಿ ಮುಂದಿನ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ರಾಜಕೀಯ ವ್ಯವಸ್ಥೆ ಸರಿಯೋಗ್ಬೇಕು. ರಾಜಕೀಯ ವ್ಯವಸ್ಥೆ ಸರಿಯೋಗ್ಬೇಕು ಅಂದ್ರೆ ನಾವುಗಳು ಬದಲಾಗಬೇಕು. ಚುನಾವಣೆ ಸಮಯದಲ್ಲಿ ಹಣ, ಎಂಡ, ಕುಕ್ಕರು, ನಿಕ್ಕರು ಇದೆಲ್ಲ ಆಸೆಗಳು ಏನಿದೆ ಅದನ್ನೆಲ್ಲ ಮನೆ ಬದಲು ಯಾವ ಎತ್ಕೊಂಡ್ ಬರ್ತಾನೆ ಚಪ್ಪಲಿ ತಗೊಂಡ್ ಹೊಡೆದಂಗೆ ಹೇಳ್ಬೇಕು. ಅವ್ರಿಗೆ ಕೆರ ತಗೊಂಡು ಹೊಡಿತೀನಿ ನನ್ನ ಮಕ್ಳು, ಓಪರ್ ನನ್ನ ಮಕ್ಳ, ನಿಮ್ ಕಡೆಯಿಂದನೇ ದೇಶ ಹಾಳಾಗ್ತಾ ಇರೋದು ಅಂತ ನೀವು ಯಾವಾಗ ಎತ್ಕೊಳ್ತೀರ ಚಪ್ಪಲಿನ ನಿಮ್ ಕಾಲಲ್ಲಿ ಅದನ್ನ ಬದಲಾವಣೆ ಆಗ ಸಾಧ್ಯ ಆಗುತ್ತೆ. ದಯವಿಟ್ಟು ನಿಮ್ ಕೈ ಮುಗಿತೀವಿ, ನೀವು ಕಾಲ್ಗೂ ಬೇಕಾದ್ರೆ ಬೀಳ್ತೀವಿ. ನಿಮ್ ಮಕ್ಕಳು ಅದೇಮ್ಮ, ನಿಮ್ ಮಕ್ಕಳು ಭವಿಷ್ಯ ಮುಂದಕ್ಕೆ ಚೆನ್ನಾಗಿರ್ಬೇಕು ಅಂದ್ರೆ ಪ್ರಾಮಾಣಿಕ ರಾಜಕಾರಣಕ್ಕೆ ಬೆಂಬಲ ಸೂಚಿಸಿ. ಸರ್, ಒಂದು 500 ರೂಪಾಯಿ ಆಸೆ ತೋರಿಸ್ಬಿಡ್ತಾರೆ, ವೋಟ್ ಹಾಕ್ಸ್ಕೊಬಿಡ್ತಾರೆ. ನಾಳೆ ದಿನ ಅವ್ರಿಗೆ ಏನನ್ನ ಕೇಳಿದ್ರೆ ವೋಟ್ ಹಾಕ್ದಮ್ಮ ನೀನು ಎನ್ಸ್ಕೊಂಡಿಲ್ವಾ, ಕಾಣ್ತೀರಾ, ಬಂದು ನೈಟ್ ಕೊಟ್ಬಿಟ್ಟು ಹೋಗಿಲ್ವಾ ಅಂತ ಇದೇ ಮಾತು ಹೇಳೋದು ಸರ್. ಅವ್ರ ಪ್ರಾಬ್ಲಮ್ ನೀರ್ ಬಂದ್ರೆ ಕಾವೇರಿ ನೀರು ಇದಿಲ್ಲ, ಇದಿಲ್ಲ ಎಲ್ಲ ಉಸ್ತುವಾರಿ ಇದ್ದಾರೆ. ನಾಳೆ ಬರ್ತಾರೆ, ನಾಳೆ ಸಂಜೆ ರಮಣ ಒಂದು ಲೆಟ್ರೇಟು ಅಮ್ಮ ಒಂದು ನಿಮಿಷ, ನಾಳೆ ಒಂದು ಲೆಟ್ರೇಟು ರೆಡಿ ಮಾಡಿ ನಾವೊಂದು ಇಲ್ಲಿನ ಸಮಸ್ಯೆನ ಎಲ್ಲ ಇದು ಮಾಡ್ಕೊಂಡು ಒಂದು ನೋಟ್ ಮಾಡ್ಕೊಂಡು ಇಲ್ಲಿರೋ ಎಲ್ಲ ಸಿಗ್ನೇಚರ್ ಎಲ್ಲ ಮಾಡಿಸಿ, ಆಯ್ತಾ, ಮಾಡಿಸಿ ಏನು ಈ ಆಫೀಸ್ ಇದೆ, GP ಅಂತ ಮಾಡಿದ್ದಾರೆ, BB ಅಂತ ವಾರ್ಡ್ ಏನಿದೆ, ವಾರ್ಡ್ ಆಫೀಸ್ಗೆ ಅರ್ಜಿ ಸಲ್ಸಕ್ಕೆ BWD ಇಲ್ಲೇ ಇದೆಯಲ್ವಾ, ಅದೇ ದೇವಸ್ಥಾನದ ಪಕ್ಕ ಚಿಕ್ಕಬೇಗೂರು ರೋಡಲ್ಲಿ. ಸರಿ, ಇವರು ನಿಮ್ಗೆ ಮಾರ್ಗದರ್ಶನ ಮಾಡ್ತಾರೆ, ಎಲ್ಲ ಅಧಿಕಾರಿಗಳು ಗೊತ್ತಿದ್ದಾರೆ. ನಾಳೆ ಇವರು ನಿಮ್ಗೆ ಎಲ್ಲ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ. ಒಂದಿನ ಬೆಳಿಗ್ಗೆ ಇವ್ರ ಜೊತೆನಲ್ಲಿ ಬನ್ನಿ, ಒಂದು ಅರ್ಧ ಗಂಟೆ ಸಮಯ ಮಾಡ್ಕೊಳ್ತೀನಿ. ಅರ್ಧ ಗಂಟೆ ಸಮಯ ತಗೊಳ್ಳಿ. ಯಾವಾಗ ರಮಣ ಇವತ್ತು ನಾಳೆ ಬಂದು ಫಿಕ್ಸ್ ಮಾಡ್ತಾರೆ ಡೇಟು, ಇದೆಲ್ಲ ಬನ್ನಿ, ಅಲ್ಲೇ ಹೋಗಿ ಕುತ್ಕೊಳ್ಳೋಣ. ಈ ಕೆಲಸಗಳು ಇಮಿಡಿಯೇಟ್ ಆಗಿ ಆಗ್ಲಿಲ್ಲ ಅಂದ್ರೆ ನಿಮ್ಮ ಕಚೇರಿ ಬೀಗ ಹಾಕ್ತೀವಿ ಅಂತ ನಾವು ಮಾತಾಡೋಣ.
ಅದಕ್ಕೂ ಮಾಡೋಣ. ನಾಳೆ ಈ ಸಮಸ್ಯೆಗಳಿಗೆ ಒಂದು ಮುಕ್ತಿ ಕೊಡೋಕೆ ನಾಳೆ ನೀವು ಸಂಜೆ ಈ ಟೈಮ್ಗೆ ಇವ್ರು ಸಿಗ್ತಾರೆ. ನಾಳೆ ಈ ಸಮಸ್ಯೆ ಹೇಳಿ ನಾವು ಇದಕ್ಕೊಂದು ಕಾರ್ಯಕ್ರಮ ರೂಪಿಸಿ ಅಲ್ಲಿಗೆ ಹೋಗುವಂತ ಕೆಲಸ ಮಾಡೋಣ. ಮಾಡಿಲ್ಲ ಅಂದ್ರೆ ಕಚೇರಿಗೆ ಈಗ ಹಾಕುವಂತ ಕಾಡ್ತು ಮಾಡ್ತೀರಾ ಇಲ್ವಾ? ಅದು ಅವ್ರ ಕರ್ತವ್ಯ ಮಾಡಬೇಕು. ಇದು ಇರಮ್ಮ ಒಂದು ನಿಮಿಷ. ಇದು ಈ ಸಮಸ್ಯೆಗಳನ್ನ ಆದಷ್ಟು ಬೇಗ ಇದನ್ನ ಇವ್ರಿಗೆ ಏನ್ ಸಮಸ್ಯೆ ಇದೆ ಅದನ್ನ ಪರಿಹಾರ ಮಾಡಿಸುವಂತ ಕೆಲಸ ಮಾಡಿ ನೆಕ್ಸ್ಟ್ ಇದನ್ನ ಜನಗಳಿಗೆ ಈ ವಿಷಯನ ತಿಳಿಸುವಂತ ಕೆಲಸ ಮಾಡ್ತೀವಿ. ನಿಮ್ಗೂನು ಹೇಳೋಣ ನೋಡಿ, ಇದನ್ನ ಮಾಡಿ ನಿಮ್ಗೆ ತಿಳಿಸ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ಬಿಟ್ಟು ಆಮೇಲೆ ಮಾತಾಡಿ ಮುಗಿಸಿ ಇದನ್ನ ಇದನ್ನ ದಯವಿಟ್ಟು ಮಾಡಬೇಕು.